Hello, good evening and welcome to all of you for this video session 14 on preparation of ledger accounts when the goods are concerned by the consignee to the consignee at the invoice price. So last class alli one problem workout ಮಾಡಿದ್ದೆ. So ಇದೇ ಕ್ಲಾಸ್ ಅಲ್ಲಿ ಕೂಡ ನಾನು ಈ ಕ್ಲಾಸ್ ಅಲ್ಲೂ so ಬೇರೆ ಪ್ರಾಬ್ಲಮ್ ಅನ್ನು ನಾವು ವರ್ಕೌಟ್ ಮಾಡೋಣ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಪ್ರಾಬ್ಲಮ್ ವರ್ಕೌಟ್ ಮಾಡಿದ್ವಿ. ಆ ಪ್ರಾಬ್ಲಮ್ ಅಲ್ಲಿ ನಮಗೆ ಸೊ ಕ್ಲೋಸಿಂಗ್ ಸ್ಟಾಕ್ ಕಂಡುಹಿಡಿಯೋದು ಬೇಕಾಗಿರಲಿಲ್ಲ. ಯಾವುದೇ ರೀತಿಯ ಲಾಸ್ ಮತ್ತು ಅಬ್ನಾರ್ಮಲ್ ಲಾಸ್ ಕೊಟ್ಟಿರಲಿಲ್ಲ. ಹಾಗಾಗಿ ನಾವು ಡೈರೆಕ್ಟ್ ಆಗಿ ಕನ್ಸೈನ್ಮೆಂಟ್ ಅಕೌಂಟ್ ಅನ್ನು ನಾವು ಓಪನ್ ಮಾಡಿದ್ವಿ. Okay, let me welcome all of you for this video session number 14 on consignment accounts. So I'll be moving on to the next problem. So on the preparation of ledger accounts, ನೋಡಿ ಇದು ನಾನು ವರ್ಕೌಟ್ ಮಾಡಿಸಿದೆ. Problems on preparation of ledger accounts in the books of consignor when the goods are sent at invoice prices by the consignor without any closing stock. Closing stock ಮತ್ತೆ ಲಾಸಸ್ ಯಾವುದೇ ಇಲ್ದಿರ ಇರೋದು ಪ್ರಾಬ್ಲಮ್ ವರ್ಕೌಟ್ ಮಾಡಿದೆ ಹಿಂದಿನ ಕ್ಲಾಸ್ ಅಲ್ಲಿ. ನಾವು ನೆಕ್ಸ್ಟ್ ಈ ವಿಡಿಯೋ ಸೆಷನ್ ನಂಬರ್ 14 ಅಲ್ಲಿ so I'm going to work out one more problem where we are going to see normal losses ಮತ್ತೆ closing stock ಕಂಡುಹಿಡಿಯೋದು ಮಾಡ್ತೀವಿ. ನೆಕ್ಸ್ಟ್ ಆಮೇಲೆ ಪ್ರಾಬ್ಲಮ್ಸ್ ಆನ್ ಲೆಡ್ಜರ್ ಅಕೌಂಟ್ಸ್ ಅನ್ನು ನಾವು ಪ್ರಿಪೇರ್ ಮಾಡ್ತೀವಿ. ನೋಡಿ ಫಸ್ಟ್, so let me read this now. Nishant of Mumbai consigned 100 radio sets costing 500 each to Ramesh of Bangalore. ನೋಡಿ ಅವನು ಹೇಳ್ತಾ ಇದ್ದಾನೆ ಕನ್ಸೈನ್ಮೆಂಟ್. Nishant is a consigner. He is consigning 100 radio sets into 500 each. ಅದು ಕಾಸ್ಟ್ 500 ಬಂದ್ಬಿಟ್ಟು ಕಾಸ್ಟ್ ಪ್ರೈಸ್. The invoice was made pro forma at 600%. ನೋಡಿ ಇಲ್ಲಿದೆ ಒಂದು 500 ಕಾಸ್ಟ್ ಪ್ರೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು 500 ಕಾಸ್ಟ್ ಪ್ರೈಸ್, 600 ಸೊ ಇನ್ವಾಯ್ಸ್ ಪ್ರೈಸ್. ಸೊ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ನೋಡಿ. 600 ಇನ್ವಾಯ್ಸ್ ಪ್ರೈಸ್, 500 ಕಾಸ್ಟ್ ಪ್ರೈಸ್. 600 ಮೈನಸ್ 500 100 ಬಂದ್ಬಿಟ್ಟು ಪ್ರಾಫಿಟ್ ಅಥವಾ ಲೋಡ್ ಇನ್ಕ್ಲೂಡ್ ಆಗಿರೋದು. ಆ ಲೋಡ್ ಅನ್ನ ನಾವೇನ್ ಮಾಡ್ತೀವಿ ಕನ್ಸೈನ್ಮೆಂಟ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ನಾವು ಅಡ್ಜಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಮತ್ತೆ ಡೆಬಿಟ್ ಸೈಡ್ ಅಲ್ಲೂ ನಾವು ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಾಗ ಅದಕ್ಕೂ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ 100%. ರಮೇಶ್ ವಾಸ್ ಎಂಟೈಟಲ್ಡ್ ಟು ಎ ಕಮಿಷನ್ ಆಫ್ 7.5% ಆನ್ ಸೇಲ್ಸ್. ನೋಡಿ ರಮೇಶ್ ಅಂದ್ರೆ ಕನ್ಸೈನಿ ಅವನಿಗೆ 7.5% ಸೇಲ್ಸ್ ಮೇಲೆ ಕಮಿಷನ್ ಕೊಡ್ತಾರೆ. ಪ್ಲಸ್ 2.5% ಡೆಲ್ ಕ್ರೆಡಿಟ್ ಕಮಿಷನ್ ಅಂತ ನೋಡಿ 2.5% ಡೆಲ್ ಕ್ರೆಡಿಟ್ ಕಮಿಷನ್ ಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಅಂಡ್ ಸೊ 10% ಆನ್ ದಿಸ್ ಸರ್ಪ್ಲಸ್ ಪ್ರೊಸೀಡ್ಸ್ ಆಫ್ ದಿ ಇನ್ವಾಯ್ಸ್ ಪ್ರೈಸ್. ಅದ್ರ ಜೊತೆಗೆ 10% ಮತ್ತೆ ಆನ್ ಸರ್ಪ್ಲಸ್ ಪ್ರೊಸೀಡ್ಸ್ ಆಫ್ ದಿ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತದೆ. ಅಂದ್ರೆ ಸೊ ಇನ್ವಾಯ್ಸ್ ಪ್ರೈಸ್ ಮೈನಸ್ ಸೇಲ್, ಸೊ ಡಿಫ್ರೆನ್ಸ್ ಏನ್ ಬರುತ್ತೆ ಅದ್ರ ಮೇಲೆ ನಾವು ಏನ್ ಮಾಡ್ತಾರೆ 10% ಹಿಂದಿನ ಪ್ರಾಬ್ಲಮ್ ವರ್ಕೌಟ್ ಮಾಡಿದ್ರೆ ಅದೇ ತರ ನಾವು ಸೊ ಕಮಿಷನ್ ಆನ್ ದಿ ಸರ್ಪ್ಲಸ್ ಇನ್ವಾಯ್ಸ್ ಪ್ರೈಸ್ ಅಂತ ನಾವು ಮಾಡ್ತೀವಿ. ವೈಲ್ ಸೆಂಡಿಂಗ್ ದ ಗೂಡ್ಸ್ ನಿಶಾಂತ್ ಪೇಡ್ ₹1,500 ಆಸ್ ಫಾರ್ವರ್ಡಿಂಗ್ ಚಾರ್ಜಸ್ ಅಂಡ್ ಇನ್ಶೂರೆನ್ಸ್ ಇನ್ ಟ್ರಾನ್ಸಿಟ್. ನೋಡಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನರ್ 1,500 ಮತ್ತೆ ಇನ್ಶೂರೆನ್ಸ್ ಎರಡು ಸೇರಿ ಎಷ್ಟು ಕೊಡ್ತಾ ಇದ್ದಾನೆ ಎಕ್ಸ್ಪೆಂಡಿಚರ್ 1,500. ಇದು ಬಂದ್ಬಿಟ್ಟು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದಿ ಕನ್ಸೈನರ್. ಇದನ್ನ ನಾವೇನ್ ಮಾಡ್ತೀವಿ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ಕೊಳ್ಳುವಾಗ ಇದನ್ನ ನಾವು ಆಡ್ ಮಾಡ್ತೀವಿ. ಮತ್ತೆ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಇದು 1,500 ಡೆಬಿಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ 10 ರೇಡಿಯೋ ಸೆಟ್ಸ್ ವೇರ್ ಡ್ಯಾಮೇಜ್ಡ್ ಅಂಡ್ ನಿಶಾಂತ್ ರಿಸೀವ್ಡ್ 4,000 ಫ್ರಮ್ ಇನ್ಶೂರೆನ್ಸ್ ಕಂಪನಿ. ನೋಡಿ ಸೊ ಲಾಸ್ ಆಫ್ 10 ರೇಡಿಯೋ ಸೆಟ್ಸ್. ಸೊ ಇದನ್ನ ನಾವೇನ್ ಮಾಡ್ತೀವಿ ವೈಲ್ ಕ್ಯಾಲ್ಕುಲೇಟಿಂಗ್ ಕ್ಲೋಸಿಂಗ್ ಸ್ಟಾಕ್ ವಿ ಆರ್ ಗೋಯಿಂಗ್ ಟು ಡಿಟರ್ಮೈನ್. ಸೊ 10 ಯೂನಿಟ್ಸ್ ಲಾಸ್ ಆಗಿದೆ. ನೆಕ್ಸ್ಟ್ 4,000 rupees ಇನ್ಶೂರೆನ್ಸ್ ಕಂಪನಿಯಿಂದ ಅದು ಕ್ಲೈಮ್ ರಿಸೀವ್ ಆಗಿದೆ. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಲ್ಲಿ ಅದು ನಾವು ಟ್ರೀಟ್ ಮಾಡ್ಕೊಳ್ಬೇಕಾಗುತ್ತೆ, ಕ್ರೆಡಿಟ್ ಸೆಟ್ ತೋರಿಸಬೇಕು. ನೆಕ್ಸ್ಟ್ ರಮೇಶ್ ಟುಕ್ ದ ಡೆಲಿವರಿ ಆಫ್ ದಿ ರಿಮೈನಿಂಗ್ ರೇಡಿಯೋ ಸೆಟ್ಸ್ ಬೈ ಪೇಯಿಂಗ್ 4,500 ಆಸ್ ಫ್ರೈಟ್ ಅಂಡ್ ಕಾಟೇಜ್. ನೋಡಿ ರಮೇಶ್ ಏನ್ ಮಾಡಿದಾನೆ ಆ 10 ಸೆಟ್ಸ್ ಅನ್ನ ಬಿಟ್ಬಿಟ್ಟು ರಿಮೈನಿಂಗ್ ಸೆಟ್ಸ್ ತಗೊಂಡ್ಬಿಟ್ಟು ಅವ್ನು ಏನ್ ಮಾಡಿದಾನೆ ಅವ್ರಿಗೆ 4,500 ರೂಪಾಯಿ ಫ್ರೈಟ್ ಮತ್ತೆ ಕಾಟೇಜ್ ಎಕ್ಸ್ಪೆಂಡಿಚರ್ ಇನ್ಕರ್ ಆಗಿದೆ. ಇದಕ್ಕೆ ನಾವೇನಂತೀವಿ ನಾನ್ ರೆಕರಿಂಗ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ನಾನ್ ರೆಕರಿಂಗ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದಿ ಕನ್ಸೈನಿ 4,500 ಅನ್ನ ನಾವೇನ್ ಮಾಡ್ತೀವಿ ಸೊ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ಕೊಳ್ಳುವಾಗ ಇದನ್ನ ನಾವು ಆಡ್ ಮಾಡ್ತೀವಿ. ಮತ್ತೆ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲೂ ಇದು 4,500 ಆಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ರಮೇಶ್ ಸೋಲ್ಡ್ 70 ರೇಡಿಯೋ ಸೆಟ್ಸ್ at ₹80 ಈಚ್. ಇದು ಸೇಲ್ಸ್. ಇದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಕ್ರೆಡಿಟ್ ಸೈಡ್ ಮತ್ತೆ ಕನ್ಸೈನಿ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ತಗೊಳ್ಬೇಕು. 70 into ಸೊ 800. ನೆಕ್ಸ್ಟ್ 56,000. 30 number of sets sold them on credit. ಸೊ ನೋಡಿ 30 ಸೆಟ್ ಬಂದು ಕ್ರೆಡಿಟ್ ಅಲ್ಲಿ ಸೊ ಸೇಲ್ ಆಗಿದೆ ಅಂತ ಅಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ. 30 ಸೇಲ್ ಆಗಿರೋದಂತೆ ಅದು ಕ್ರೆಡಿಟ್ ಬೇಸಿಸ್ ಮೇಲೆ. ನೆಕ್ಸ್ಟ್ ಔಟ್ ಆಫ್ ವಿಚ್ ಪ್ರೊಸೀಡ್ಸ್ ಆಫ್ 3 sets could not be recovered. ನೋಡಿ ಅವನೇನ್ ಮಾಡಿದಾನೆ ಅಂತಂದ್ರೆ ಕನ್ಸೈನಿ 30 ರೇಡಿಯೋ ಸೆಟ್ಸ್ ಅನ್ನ ಅವನು ಮಾರಾಟ ಮಾಡಿದಾನಂತೆ. 30 ಸೆಟ್ ಅಲ್ಲಿ 3 ರೇಡಿಯೋ ಸೆಟ್ಸ್, ಈ 3 ರೇಡಿಯೋ ಸೆಟ್ಸ್ ಅಮೌಂಟ್ ಬಂದಿಲ್ಲ ಅಂತ. ಸೊ ಅಮೌಂಟ್ ಬಂದಿಲ್ಲ ಅಂತಂದ್ರೆ ಅದಕ್ಕೆ ನಾವೇನಂತಿರ್ತೀವಿ ಅದು ಬ್ಯಾಡ್ ಡೇಟ್ಸ್ ಅಂತ ಹೇಳ್ತೀವಿ. ಏನಂತಿರ್ತೀವಿ ಬ್ಯಾಡ್ ಡೇಟ್ಸ್ ಅಂತ ನಾವಿಲ್ಲಿ ಅದಕ್ಕೆ ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಸೊ ಬಿಕಾಸ್ ಆಫ್ ದಿ ಡಿಸಪಿಯರೆನ್ಸ್ ಆಫ್ ದಿ ಕಸ್ಟಮರ್ಸ್
ಕಸ್ಟಮರ್ಸ್ಗೆ ಮಾರಾಟ ಮಾಡಿದ್ದಾನೆ, ಕಸ್ಟಮರ್ಸ್ ಅವರು ಬಿಸ್ನೆಸ್ಗೆ ಬಂದಿಲ್ಲ, ಅದಕ್ಕೋಸ್ಕರ ಕಾಣಿಸ್ಕೊಂಡಿಲ್ಲ, ಹಾಗಾಗಿ ಆ ದುಡ್ಡು ಬಂದ್ಬಿಟ್ಟು 3 ರೇಡಿಯೋ ಸೆಟ್ಸ್ ಬಂದಿಲ್ಲ, ರಿಕವರಿ ಆಗಿಲ್ಲ, ಅದಕ್ಕೆ ಬ್ಯಾಡ್ ಡೆಟ್ಸ್ ಅಂತ ಹೇಳ್ತೀವಿ. He had spent ₹500 as a storage and selling expenses. ನೋಡಿ, ಸ್ಟೋರೇಜ್ ಮತ್ತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ವೈಲ್ ಕ್ಯಾಲ್ಕುಲೇಟಿಂಗ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ತಗೊಳ್ಬಾರ್ದು. ಯಾಕಪ್ಪ ಅಂತಂದ್ರೆ ಅದು ರೆಕರಿಂಗ್ ಎಕ್ಸ್ಪೆನ್ಸಸ್ ತಗೊಳ್ಬಾರ್ದು. ಬಟ್ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಮಾಡುವಾಗ ಅದೇನ್ ಮಾಡ್ಕೊಳ್ಬೇಕು, ಡೆಬಿಟ್ ಸೈಡ್ ಈ 500 ಸ್ಟೋರೇಜ್ ಮತ್ತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ತಗೊಳ್ಬೇಕಾಗುತ್ತೆ. ಸೊ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಾಕಷ್ಟು ಮಾಹಿತಿ ಹಿಂದಿನ ವಿಡಿಯೋ ಕ್ಲಾಸಸ್ ಅಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ರಮೇಶ್ sent a bank draft for the amount due to ನಿಶಾಂತ್. ರಮೇಶ್ ಇಸ್ ದಿ ಕನ್ಸೈನಿ, ನಿಶಾಂತ್ ಇಸ್ ದಿ ಕನ್ಸೈನರ್. ಅವ್ನ್ ಸೇಲ್ ಏನ್ ಮಾಡಿದಾನೆ, ಎಲ್ಲ ಪ್ರೊಸೀಡಿಂಗ್ಸ್ ಎಲ್ಲ ಆಗ್ಬಿಟ್ಟು ಅವ್ನ ಏನ್ ಮಾಡಿದಾನೆ, ಡಿಮಾಂಡ್ ಡ್ರಾಫ್ಟ್ ಅನ್ನ ಅವನು ನಿಶಾಂತ್ಗೆ ಕಳ್ಸಿಕೊಟ್ಟಿದ್ದಾನೆ. ಫೈನ್. So prepare the necessary ledger accounts or important ledger accounts in the books of both the parties. So this is the problem. With the help of this problem, so let us work out the problem. So in the books of consignor, so ನಾವೇನ್ ಮಾಡ್ತೀವಿ, ಕನ್ಸೈನರ್ ಇಲ್ಲಿ in the books of ನಿಶಾಂತ್. ಸೊ ಕನ್ಸೈನರ್ ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಕ್ಲೋಸಿಂಗ್ ಸ್ಟಾಕ್ ಕಂಡುಹಿಡಿಬೇಕು. ನಾರ್ಮಲ್ ಲಾಸ್ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಫಸ್ಟ್ we are going to calculate abnormal loss and value of closing stock with the help of the formats that I have already given in the preceding classes. Particulars, quantity, at cost to at price. ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ಸ್ಲೈಟ್ ಚೇಂಜಸ್ ಇದೆ. ಸೊ ಹಿಂದಿನ ಕ್ಲಾಸಸ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಪರ್ಟಿಕ್ಯುಲರ್ಸ್, ಕ್ವಾಂಟಿಟಿ ಕಾಲಮ್, ಅಮೌಂಟ್ ಕಾಲಮ್ ಆಗ್ತಾ ಇದ್ದೆ. ಬಟ್ ಈ ಕಾಲಮ್ ನಲ್ಲಿ ನಾವೇನ್ ಮಾಡ್ತೀವಿ, ಒಂದು ಎಕ್ಸ್ಟ್ರಾ ಕಾಲಮ್ ಆಗ್ತಾ ಇದೀವಿ, ಒಂದು ಅಟ್ ಕಾಸ್ಟ್ ಪ್ರೈಸ್ ಅಥವಾ ಇನ್ವೆಸ್ಟ್ ಪ್ರೈಸ್. ಸೊ ವೆನ್ ದ ಗುಡ್ಸ್ ಆರ್ ಇಶ್ಯೂಡ್ ಬೈ ದಿ ಕನ್ಸರ್ನರ್ ಟು ದಿ ಕನ್ಸರ್ನಿ, ಸೊ ಕ್ಲೋಸಿಂಗ್ ಸ್ಟಾಕ್ ಕಂಡುಹಿಡಬೇಕಂತಂದ್ರೆ ಅಥವಾ ಅಬ್ನಾರ್ಮಲ್ ಲಾಸ್ ಕಂಡುಹಿಡಬೇಕಂತಂದ್ರೆ ನಾವೇನ್ ಮಾಡ್ಕೊಳ್ಬೇಕು, ಒಂದು ಎಕ್ಸ್ಟ್ರಾ ಕಾಲಮ್ ಹಾಕೊಳ್ಬೇಕು. ಅಂದ್ರೆ ಅಮೌಂಟ್ ಕ್ವಾಂಟಿಟಿ ಅಟ್ ಕಾಸ್ಟ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು, ಅಟ್ ಇನ್ವೆಸ್ಟ್ ಪ್ರೈಸ್. ಸೊ ಅಟ್ ಕಾಸ್ಟ್ ಪ್ರೈಸ್ ಯಾಕಪ್ಪ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಂತಂದ್ರೆ, ನಾವು ಕಾಸ್ಟ್ ಪ್ರೈಸ್, ಗೂಡ್ಸ್ ಆರ್ ಆಲ್ವೇಸ್ ಸೆಂಟ್ ಆನ್ ಕಾಸ್ಟ್ ಪ್ರೈಸ್. ಸೊ ನೆಕ್ಸ್ಟ್ ಇನ್ವಾಯ್ಸ್ ಪ್ರೈಸ್ ಯಾಕಪ್ಪ ತಗೊಳ್ಬೇಕಂತಂದ್ರೆ, ಇದು ಪ್ರಾಬ್ಲಮ್ಸ್ ವಿ ಆರ್ ವರ್ಕಿಂಗ್ ಔಟ್ ಬೇಸ್ಡ್ ಆನ್ ದಿ ಗೂಡ್ಸ್ ಇಶ್ಯೂಡ್ ಅಟ್ ದಿ ಇನ್ವಾಯ್ಸ್ ಪ್ರೈಸ್. ಅದಕ್ಕೋಸ್ಕರ ಇನ್ವಾಯ್ಸ್ ಪ್ರೈಸ್ ಆಫ್ ದಿ ಕೆಲವೊಂದು ಸ್ಟಾಕ್ ಅನ್ನ ನಾವು ತಗೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಒಂದು ಎಕ್ಸ್ಟ್ರಾ ಕಾಲಮ್ ಅನ್ನು ನಾವು ಇಲ್ಲಿ ತಗೊಳ್ತೀವಿ. ಕೆಲವೊಂದು ಕಾಸ್ಟ್ ಪ್ರೈಸ್ ಗೂಡ್ಸ್ ನಾವು ತಗೊಳ್ಬೇಕಾಗತ್ತೆ, ಅದನ್ನ ನಾನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಗೂಡ್ಸ್ ಸೆಂಟ್ ಆನ್ ಗೂಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಗೂಡ್ಸ್ ಅಟ್ ಇನ್ವಾಯ್ಸ್ ಪ್ರೈಸ್. ಈ ಕ್ಲೋಸಿಂಗ್ ಸ್ಟಾಕ್ ಆಫ್ ಗೂಡ್ಸ್ ಇದೆಲ್ಲ, ಅದು ಯಾವತ್ತು ಅಷ್ಟು ನಾವು ಇನ್ವಾಯ್ಸ್ ಪ್ರೈಸ್ ತಗೊಳ್ಬೇಕು. ಅದಕ್ಕೆ ಆಪೋಸಿಟ್ ಆಗಿ ನಾವು ಸೊ ಲೋಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಸೊ ನಾವು ಕಾಸ್ಟ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಮತ್ತೆ ಇನ್ವಾಯ್ಸ್ ಪ್ರೈಸ್ ಅನ್ನು ನಾವು ಮಾಡೋದಕ್ಕೋಸ್ಕರ ಇದೊಂದು ಎಕ್ಸ್ಟ್ರಾ ಕಾಲಮ್ ಮಾಡ್ತೀವಿ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಆರ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ 500 ಮತ್ತೆ 600. 500 ನೋಡಿ, 100 ಕ್ವಾಂಟಿಟಿ, 100 into 500 50,000. ಸೊ ನೆಕ್ಸ್ಟ್ 600 into 100 60,000. ಇದು ಕಾಸ್ಟ್ ಪ್ರೈಸ್, ಇದು ಇನ್ವಾಯ್ಸ್ ಪ್ರೈಸ್. ನೆಕ್ಸ್ಟ್ add non-recurring expenses of the consignor. ಕೊಟ್ಟಿದ್ದ ನಾನು 1500 you take as it is. So after adding this, what is the balance we get? That is termed as cost of goods in transit ಅಂತ ಹೇಳ್ತೀವಿ. 100, 1000, 51,500, 61,500. ಅದೇ ತರ ಲೆಸ್ ಅಬ್ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್ ಅಂತಿದೆ ನೋಡಿ. ಅವನಿಗೆ ಅಬ್ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್ ಅವನೇ ಕೊಟ್ಟಿದ್ದಾನೆ 10 ಯೂನಿಟ್ಸ್. ಸೊ 51,500 ಡಿವೈಡ್ ಬೈ 100 into 10, ಇದು ಕಾಸ್ಟ್ ಪ್ರೈಸ್. ಸೊ ಕಾಸ್ಟ್ ಕಾಲಮ್ ಅಲ್ಲಿ 5,150 ತಗೊಳ್ಬೇಕಿತ್ತು. ಅಬ್ನಾರ್ಮಲ್ ಲಾಸ್ ಅಟ್ ಕಾಸ್ಟ್ ಪ್ರೈಸ್ 5,150. ನೆಕ್ಸ್ಟ್ ಅಬ್ನಾರ್ಮಲ್ ಲಾಸ್ ಅಟ್ ಇನ್ವಾಯ್ಸ್ ಪ್ರೈಸ್ 61,500. ಸೊ ಡಿವೈಡ್ ಬೈ 61,500 ಡಿವೈಡ್ ಬೈ 100 into 10. ಸೊ 6,150 ನಾವೇನಂತ ಹೇಳ್ತೀವಿ, ಸೊ ಅಬ್ನಾರ್ಮಲ್ ವ್ಯಾಲ್ಯೂ ಆಫ್ ಲಾಸ್ ಅಟ್ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನಮಗೆ ಅಬ್ನಾರ್ಮಲ್ ವ್ಯಾಲ್ಯೂ ಆಫ್ ಲಾಸ್ ಅಟ್ ಕಾಸ್ಟ್ ಪ್ರೈಸ್ ಮತ್ತೆ ಇನ್ವಾಯ್ಸ್ ಪ್ರೈಸ್ ಬಂತು. ಇದನ್ನ ನಾವು ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ನಮ್ಗೆ ಇಲ್ಲಿ ಸರಿ ಇಲ್ಲಿ ಸೊ 10 ನಾವು ತಗೊಳ್ಬೇಕಿಲ್ಲ. ಆಕ್ಚುಲಿ 10 ಲಾಸ್ ಆಗಿರೋದು, 10 ತಗೊಂತೀವಿ. 10 ಯೂನಿಟ್ಸ್ have been lost in the transit, that is why we have taken here. So 100 minus 10 90, 51,500 minus 5,150 46,350. ಸೊ ಅದೇ ತರ ಬಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಸೊ 61,500 minus 6,150. ಸೊ ಬ್ಯಾಲೆನ್ಸಿಂಗ್ ಫಿಗರ್ 46,350, 55,350 is the invoice price. So the balancing amount, what we call it as cost of goods received by the consignee. So 90 units ge at cost price 46,350, at invoice price 55,350 ಬರುತ್ತೆ. ನೆಕ್ಸ್ಟ್ ಇದಕ್ಕೆ ನಾವೇನ್ ಮಾಡ್ತೀವಿ, ಆಡ್ ಎಕ್ಸ್ಪೆನ್ಸಸ್, ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದಿ ಕನ್ಸೈನಿ. ನೋಡಿ, ಇಲ್ಲಿ ಕನ್ಸೈನಿಗೆ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ 4,500 ಇದೆ. ಸೊ 4,500 ಅನ್ನು ನಾವಿಲ್ಲಿ ಆಡ್ ಮಾಡ್ತೀವಿ. ಸೊ ನೋಡಿ 4,500 ವಿ ಹ್ಯಾವ್, ಇದು ತಗೊಳ್ಬೇಕು ನಾವು. 4,500 ಇದೆ. ಈ 4,500 ಅನ್ನು ನಾವೇನ್ ಮಾಡ್ತೀವಿ, ಇಲ್ಲಿ ತಗೊಳ್ಬೇಕಾಗುತ್ತೆ. ಇದು ನೆಕ್ಸ್ಟ್ ಈ 500 ಸ್ಟೋರೇಜ್ ಮತ್ತು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಅದು ರೆಕರಿಂಗ್ ಎಕ್ಸ್ಪೆಂಡಿಚರ್, ಅದನ್ನ ನಾವು ತಗೊಳ್ಬಾರ್ದು. ಅದು ಬಟ್ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಡೆಬಿಟ್ ಶೀಟ್ ತೋರಿಸಬೇಕಾಗುತ್ತೆ.
Add non-recurring expenses. We are going to take only 4,500, 4,500. So next, so ಇದನ್ನ ನಾವು ಆಡ್ ಮಾಡಿದ್ಮೇಲೆ ಬ್ಯಾಲೆನ್ಸ್ ಏನು ಬರುತ್ತೆ ಅದಕ್ಕೆ goods available for sale ಅಂತ ಹೇಳ್ತೀವಿ. So 90 units, 90 radio sets ಗೆ at cost price 50,850 ಬರುತ್ತೆ. So at invoice price 59,850 ಬರುತ್ತೆ. ಮತ್ತೆ ಸೇಲ್ ಆಗಿದೆ ಇಲ್ಲಿ, ಸೇಲ್ ಅವನೇ ಕೊಟ್ಟಿದ್ದಾನೆ ಇಲ್ಲಿ. ಸೇಲ್ number of units have been number of radio sets have been sold as 70. ಹಾಗಾಗಿ ನಾವೇನ್ ಮಾಡ್ತೀವಿ 70 ಅನ್ನು ನಾವಿಲ್ಲಿ ಲೆಸ್ ಮಾಡ್ಕೊಳ್ಬೇಕಾಗುತ್ತೆ. The balancing figure what we get is called as closing stock in radio sets 20 ಆಗುತ್ತೆ. ಆಮೇಲೆ ನಾವೇನ್ ಮಾಡ್ತೀವಿ ಇದು ಒಂದು ಕ್ಲೋಸಿಂಗ್ ವ್ಯಾಲ್ಯೂ ಅನ್ನು ನಾವೇನ್ ಮಾಡ್ತೀವಿ ಕಂಡುಹಿಡಿಬೇಕಾಗುತ್ತೆ. ಈ ವ್ಯಾಲ್ಯೂ ಕಂಡುಹಿಡಿಬೇಕಂತಂದ್ರೆ ನಾವು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳ್ಬಿಟ್ಟು ಈ ಒಂದು ಫಾರ್ಮುಲಾವನ್ನು ನಾವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಆನ್ ಕಾಸ್ಟ್ 50,850 divided by 90 into 20. ಅದೇ ತರ ಬಂದ್ಬಿಟ್ಟು ಆನ್ ಸೆಲ್ಲಿಂಗ್ ಆನ್ ಇನ್ವಾಯ್ಸ್ ಪ್ರೈಸ್ 59,850 ಸೊ ಡಿವೈಡ್ ಬೈ 90 into ಸೊ 10 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ. ಸೊ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಟ್ ಕಾಸ್ಟ್ ಪ್ರೈಸ್ 11,300 ಬರುತ್ತೆ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂಡ್ ಇನ್ವಾಯ್ಸ್ ಪ್ರೈಸ್ ಸೊ 13,300 ಬರುತ್ತೆ. ಸೊ ನಾವು ಪ್ರಾಬ್ಲಮ್ ಮಾಡ್ಕೊಳ್ಳುವಾಗ ನಾವೇನ್ ಮಾಡ್ತೀವಿ, ಸೊ ಕನ್ಸೈನ್ಮೆಂಟ್ ಅಕೌಂಟ್ ಮಾಡ್ಕೊಳ್ಳುವಾಗ ನಾವು ಸೊ ಇದನ್ನ ತಗೊಳ್ಬೇಕಾಗತ್ತೆ. ನಾವು ಇನ್ವಾಯ್ಸ್ ಪ್ರೈಸ್ 13,300 ತಗೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಈ ಒಂದು ಎಕ್ಸ್ಟ್ರಾ ಕಾಲಮ್ ಮಾಡಿರೋದು. ಸೊ ಕ್ವಾಂಟಿಟಿ ಕಾಲಮ್ ಅಟ್ ಇನ್ವಾಯ್ಸ್ ಪ್ರೈಸ್ ಅಟ್ ಕಾಸ್ಟ್ ಪ್ರೈಸ್, ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಕಾಲಮ್ ಮಾಡ್ಕೊಳ್ಳೋದು. ನೆಕ್ಸ್ಟ್, ಸೊ ವಿ ಫೌಂಡ್ ಔಟ್ ದ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಅಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಓಪನ್ ಸೊ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್. ಸೊ ಇನ್ ದ books of Nishant consignor, first account what we are going to prepare is consignment account. Of course, in the usual manner we are going to draw the format. On the left hand side we are going to record two goods sent on consignment at invoice price ತಗೊಳ್ಬೇಕು. ನೋಡಿ ಇನ್ವಾಯ್ಸ್ ಪ್ರೈಸ್ ತಗೊಳ್ಬೇಕು. ಇಲ್ಲಿ 100 into 600 ರೇಟ್ ಇದೆ, ಅದು ತಗೊಳ್ಬೇಕು. ಇಲ್ಲಿ ನಾವು ಕಾಸ್ಟ್ ಪ್ರೈಸ್ ತಗೊಳ್ಬಾರ್ದು. 100 into 600 we are going to come across 60,000. ಈ 60,000 ಗೆ ನಾವೇನಂತ ಹೇಳ್ತೀವಿ ಇನ್ವಾಯ್ಸ್ ಪ್ರೈಸ್ ಅಥವಾ ಪ್ರೊಫಾರ್ಮಾ ಪ್ರೈಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಮೇಲೆ ಟು ಬ್ಯಾಂಕ್ ಅಕೌಂಟ್. ಸೊ ಟು ಬ್ಯಾಂಕ್ ಅಕೌಂಟ್ ಅಂದ್ರೆ ಸೊ ಎಕ್ಸ್ಪೆನ್ಸಸ್ ಆಫ್ ದಿ ಕನ್ಸೈನರ್ ಇಲ್ಲಿ 1,500 ತಗೊಳ್ಬೇಕು. ಫಾರ್ವರ್ಡಿಂಗ್ ಅಂಡ್ ಇನ್ಶೂರೆನ್ಸ್ ಟು ರಮೇಶ್ ಅಕೌಂಟ್. ಸೊ ಕನ್ಸೈನೀಸ್ ಎಕ್ಸ್ಪೆನ್ಸಸ್ 4,500 ಇಲ್ಲಿ ನಾವು ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಆಮೇಲೆ ಸೊ ಟು ರಮೇಶ್ ಅಕೌಂಟ್ ಕಮಿಷನ್ 7,000 ವಿ ಆರ್ ಗೋಯಿಂಗ್ ಟು ಟೇಕ್ ಹಿಯರ್. ಸೊ ನೆಕ್ಸ್ಟ್ ಆಮೇಲೆ ಕಮಿಷನ್ ಇಲ್ಲಿ ತಗೊಳ್ಬೇಕಾಗತ್ತೆ 56,000 ಸೇಲ್ಸ್ ಮೇಲೆ. ನೋಡಿ 70 into 800 56,000 ಆನ್ 56,000 ವಿ ಆರ್ ಗೋಯಿಂಗ್ ಟು ಟೇಕ್ 7.5%. ಸೊ 4,200 ಬರುತ್ತೆ. ಆಮೇಲೆ ಡೆಲ್ ಕ್ರೆಡಿಟ್ ಕಮಿಷನ್ 56,000 ಸೇಮ್ ಸೇಲ್ ವ್ಯಾಲ್ಯೂ ತಗೊಳ್ಬೇಕು. 56,000 into 2.5% ತಗೊಳ್ಬೇಕು ಇಲ್ಲಿ. ಸೊ ಹಾಗಾಗಿ ಎಷ್ಟು ಬರುತ್ತೆ ಇಲ್ಲಿ 1,400 ಬರುತ್ತೆ. ನೆಕ್ಸ್ಟ್ ಆಮೇಲೆ ಸರ್ಪ್ಲಸ್ ಹೇಳಿದಾನೆ. ಸರ್ಪ್ಲಸ್ ಸೇಲ್ಸ್ 56,000 ಸೊ ಸೇಲ್ ವ್ಯಾಲ್ಯೂ ಇದು. ಸೊ 42,000 ಇಸ್ ದಿ ಕಾಸ್ಟ್ ಆಫ್ ಸೇಲ್ಸ್. ಎಕ್ಸ್ಕ್ಯೂಸ್ ಮೀ ಒಂದು ನಿಮಿಷ. ಸೊ 42,000 ಮೇಲೆ ನಾವೇನ್ ಮಾಡ್ತೀವಿ ತಗೊಳ್ಬೇಕಾಗತ್ತೆ. ಸೊ ಬ್ಯಾಲೆನ್ಸಿಂಗ್ ಫಿಗರ್ ನಾವು ಓಕೆ ಫೈನ್. ಸೊ ನೆಕ್ಸ್ಟ್ ಸೊ 14,000 ಇಸ್ ದಿ ಡಿಫರೆನ್ಸ್ ಅಮೌಂಟ್. ಸೊ 10% ಅದ್ಮೇಲೆ ಮಾಡಿದ್ರೆ ನಮಗೆ 1,400 ಬರುತ್ತೆ. 4,200 1,400 ಪ್ಲಸ್ 1,400 ಎಲ್ಲ ಆಡ್ ಮಾಡಿದ್ರೆ ನಮಗೆ 7,000 ಬರುತ್ತೆ. ಸೊ ನೆಕ್ಸ್ಟ್ ಸೊ ಆಮೇಲೆ ಈ ಪ್ರಾಬ್ಲಮ್ ನಲ್ಲಿ ಸ್ಟೋರೇಜ್ ಎಕ್ಸ್ಪೆನ್ಸಸ್ ಇಲ್ಲಿ ತಗೊಳ್ಬೇಕಾಗಿತ್ತು ಇಲ್ಲಿ, ಹಾಗಾಗಿ ನಾನು ತಗೊಂಡಿಲ್ಲ. ದಟ್ ವಿ ಹ್ಯಾವ್ ಟು ಟೇಕ್ ದಟ್. ಸೊ ತಗೊಳ್ಬೇಕಾದನ್ನ ಇಲ್ಲಿ 500 ತಗೊಳ್ಬೇಕು, ಡಿಫ್ರೆನ್ಸ್ ಚೇಂಜ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಆಮೇಲೆ ಸೊ ಡೆಬಿಟ್ ಸೈಡ್ ಸೊ ಬೈ ರಮೇಶ್ ಅಕೌಂಟ್ ಅಂದ್ರೆ ಸೇಲ್ಸ್. ಸೊ 70 ರೇಡಿಯೋ ಸೆಟ್ಸ್ ಹ್ಯಾವ್ ಬೀನ್ ಸೋಲ್ಡ್ ಅಟ್ ದಿ ಪ್ರೈಸ್ ಆಫ್ 800 per unit. ಸೊ ಸೇಲ್ ವ್ಯಾಲ್ಯೂ ಇಸ್ 56,000 ಬರುತ್ತೆ. ಬೈ ಅಬ್ನಾರ್ಮಲ್ ಲಾಸ್ ಎಷ್ಟು ಬರುತ್ತೆ 5,150. ನೋಡಿ ಅಬ್ನಾರ್ಮಲ್ ಲಾಸ್ ನಾವೇನ್ ಮಾಡ್ಕೊಳ್ಬೇಕು ಆಕ್ಚುಯಲ್ ಕಾಸ್ಟ್ ತಗೊಳ್ಬೇಕು. ಆಕ್ಚುಯಲ್ ಅಬ್ನಾರ್ಮಲ್ ಲಾಸ್ ಅಟ್ ಕಾಸ್ಟ್ ತಗೋಬೇಕು. ಅಟ್ ಇನ್ವಾಯ್ಸ್ ಪ್ರೈಸ್ ನಾವು ತಗೊಳ್ಬಾರ್ದು. ಸ್ಟಾಕ್ ಮಾತ್ರ ಅದು ನಾವು ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಆಮೇಲೆ ಸೊ ನೆಕ್ಸ್ಟ್ ಬೈ ಗುಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಇದೆ. ಗುಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅದರಲ್ಲಿ ಲೋಡ್ ಆಗಿರುತ್ತೆ. ಅಂದ್ರೆ ಇದು 60,000 ಅಲ್ಲಿ ಲೋಡ್ ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಬೈ ಗುಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಹೇಳ್ತೀವಿ. ಲೋಡ್ 100 into 100 ನಂಬರ್ ಆಫ್ ರೇಡಿಯೋ ಸೆಟ್ಸ್. ಈ 100 ಹೆಂಗ್ ಬಂತು ಅಂತಂದ್ರೆ 600 ಇನ್ವಾಯ್ಸ್ ಪ್ರೈಸ್. ಈ 600 ಬಂದ್ಬಿಟ್ಟು ಇನ್ವಾಯ್ಸ್ ಪ್ರೈಸ್, 500 ಬಂದ್ಬಿಟ್ಟು ಕಾಸ್ಟ್ ಪ್ರೈಸ್. ಸೊ 600 ನಲ್ಲಿ 500 ಹೋದ್ರೆ 100 ಏನಂತ ಹೇಳ್ತೀವಿ ನಾವು ಇದು ಲೋಡ್ ಅಂತ ಹೇಳ್ತೀವಿ, ಅಥವಾ ಪ್ರಾಫಿಟ್ ಇನ್ಕ್ಲೂಡೆಡ್ ಅಂದಿ ಇನ್ವಾಯ್ಸ್ ಪ್ರೈಸ್ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಲೋಡ್ ಅನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. 100 ರೇಡಿಯೋ ಸೆಟ್ಸ್ ಇಂಟು 100 ಸೊ 10,000 ಬರುತ್ತೆ. ಸೊ ಆಪೋಸಿಟ್ ಸೈಡ್ ತಗೊಳ್ಬೇಕು. ಸೊ 60,000 ಅಲ್ಲಿ 10,000 ಇನ್ಕ್ಲೂಡ್ ಆಗಿರುತ್ತೆ. ಅದೇ ತರ
ಕ್ಲೋಸಿಂಗ್ ಸ್ಟಾಕ್ ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಕ್ಲೋಸಿಂಗ್ ಸ್ಟಾಕ್ ಇದು. ಸೊ 13,300 ಇನ್ವಾಯ್ಸ್ ಪ್ರೈಸ್ ನಾವೇನ್ ಮಾಡಿದ್ವಿ ಇಲ್ಲಿ ಕಂಡಿಡ್ದಿದ್ದೀವಿ 13,300. ಇದನ್ನ ನಾವೇನ್ ಮಾಡ್ತೀವಿ, ಸೊ ವಿ ಆರ್ ಗೋಯಿಂಗ್ ಟು ಶೋ ಆನ್ ದಿ ಕ್ರೆಡಿಟ್ ಸೈಡ್. ಸೊ ಇದಕ್ಕೆ ಆಪೋಸಿಟ್ ಆಗಿ ನಾವೇನ್ ಮಾಡ್ತೀವಿ, ಟು ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ ಹೇಳ್ಬಿಟ್ಟು ಈ 13,300 ನಲ್ಲಿ ಲೋಡ್ ಕ್ರಿಯೇಟ್ ಆಗಿರುತ್ತೆ, ಲೋಡ್ ಇನ್ಕ್ಲೂಡ್ ಆಗೋದನ್ನ ನಾವು ತಗೊಳ್ಬೇಕು. ಕ್ಲೋಸಿಂಗ್ ಸ್ಟಾಕ್ 20 ಯೂನಿಟ್ಸ್ ಇಂಟು 100 ನಾವು ಲೋಡ್ ಕ್ಯಾಲ್ಕುಲೇಟ್ ಮಾಡಿದೀವಿ 100. ಸೊ 100 ಇಂಟು 20 ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ ನಮಗೆ ಈ 13,300 ನಲ್ಲಿ 2,000 ಏನಾಗಿರುತ್ತೆ ಲೋಡ್ ಅಥವಾ ಪ್ರಾಫಿಟ್ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನ ನಾವು ಡೆಬಿಟ್ ಸೈಡ್ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಒನ್ ಆಮೇಲೆ ಸೊ ದ ಟೋಟಲ್ ಆಫ್ ದ ಕ್ರೆಡಿಟ್ ಸೈಡ್ ಆಫ್ ದಿ ಕನ್ಸೈನ್ಮೆಂಟ್ ಅಕೌಂಟ್ ಕಮ್ಸ್ ಟು 84,450 ಬರುತ್ತೆ. ಅದೇ ಟೋಟಲ್ ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ಇವನ್ ಆನ್ ದಿ ಡೆಬಿಟ್ ಸೈಡ್. ಸೊ ಇದೆಲ್ಲ ಬ್ಯಾಲೆನ್ಸ್ ಟೆಸ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, ಸೊ 9,450 ಬರುತ್ತೆ. ಸೊ ದಿಸ್ 9,450 ಇದಕ್ಕೆ ನಾವೇನಂತ ಹೇಳ್ತೀವಿ, ಪ್ರಾಫಿಟ್ ಮೇಡ್ ಆನ್ ಕನ್ಸೈನ್ಮೆಂಟ್ ಅಂತ ಹೇಳ್ತೀವಿ. ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಇವಾಗ ನಾವು ಫಸ್ಟ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಅನ್ನು ನಾವು ಕಂಡಿಟ್ಕೊಂಡಿದೀವಿ, ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ಅನ್ನ ಕಂಡಿಟ್ಕೊಂಡ್ವಿ, ಆಮೇಲೆ ನೆಕ್ಸ್ಟ್ ವಿ ವೆಂಟ್ ಆನ್ ಟು ಪ್ರಿಪೇರ್ ಕನ್ಸೈನ್ಮೆಂಟ್ ಅಕೌಂಟ್. ಇನ್ ಕನ್ಸೈನ್ಮೆಂಟ್ ಅಕೌಂಟ್ ವಿ ಫೌಂಡ್ ಔಟ್ ದ ವ್ಯಾಲ್ಯೂ ಆಫ್ ಇನ್ಫ್ಯಾಕ್ಟ್ ದ ಪ್ರಾಫಿಟ್ ಅನ್ನ ನಾವು ಕಂಡಿಟ್ಕೊಂಡ್ವಿ. ಸೊ ನೆಕ್ಸ್ಟ್ ರಮೇಶ್ ಅಕೌಂಟ್, ರಮೇಶ್ ಇಲ್ಲಿ ಕನ್ಸೈನಿ. ಸೊ ಆಸ್ ಯೂಶುವಲ್ ಸೊ ಟು ಕನ್ಸೈನ್ಮೆಂಟ್ ಅಕೌಂಟ್ ಸೇಲ್ ವ್ಯಾಲ್ಯೂ 56,000 ತಗೊಂತೀವಿ. ಸೊ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಎಕ್ಸ್ಪೆಂಡಿಚರ್ ಆಫ್ ದಿ ಕನ್ಸೈನಿ ಇಲ್ಲಿ 4,500 ನಾವು ಇಲ್ಲಿ ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಸೊ 7,000 ಇಲ್ಲಿ ಕಮಿಷನ್. ಸೊ 56,000 ಇಲ್ಲಿ ತಗೊಂತೀವಿ. 56,000 ಅಲ್ಲಿ 4,500 ಮತ್ತೆ 7,000 ನಾವು ಲೆಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, 44,500 ಬರುತ್ತೆ. ಈ 44,500ಗೆ ಏನಪ್ಪಾ ಹೇಳ್ತೀವಿ ಅಂತಂದ್ರೆ ಬ್ಯಾಲೆನ್ಸ್ ಟು ಬಿ ಪೇಡ್ ಟು ದಿ ಕನ್ಸೈನರ್. ಅಂದ್ರೆ ಇದಕ್ಕೆ ಏನಂತ ಹೇಳ್ತೀವಿ ನಾವು, ಇದು 44,500 ಇಷ್ಟು ಬಂದ್ಬಿಟ್ಟು ಕನ್ಸೈನರ್ಗೆ ಕೊಡ್ಬೇಕಾಗತ್ತೆ ಅಂತ ಹೇಳ್ತೀವಿ. ಇದು ಜನರಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ರಮೇಶ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಆಮೇಲೆ ಕನ್ಸೈನ್ಮೆಂಟ್ ಅಕೌಂಟ್ ಅನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಕನ್ಸೈನ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡಿದ್ರೆ ನಮಗೆ ಏನಪ್ಪ ಬರುತ್ತೆ ಅಂತಂದ್ರೆ ಇಲ್ಲಿ ಸೊ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಟ್ ಇನ್ವಾಯ್ಸ್ ಪ್ರೈಸ್ ಸೊ 13,300 ಇದು ಕ್ಲೋಸಿಂಗ್ ಸ್ಟಾಕ್ ತಗೊಳ್ಬೇಕು. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಅನ್ನು. ಸೊ ದಿಸ್ ಇಸ್ ದಿ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕ್ರೆಡಿಟ್ ಸೈಡ್ ಇದೆ, ಇಲ್ಲಿ ನಾವು ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ನಾವು ಡೆಬಿಟ್ ಸೈಡ್ ತಗೊಂತೀವಿ ವಾಟ್ ಇನ್ವಾಯ್ಸ್ ಪ್ರೈಸ್ ಅಂತ. ಸೊ 13,300 ಇಸ್ ದಿ ಬ್ಯಾಲೆನ್ಸ್ ಅಮೌಂಟ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಸೊ ಇನ್ ದ ಬುಕ್ಸ್ ಆಫ್ ರಮೇಶ್ ನೋಡಿ, ಇವಾಗವರೆಗೂ ಇನ್ ದ ಬುಕ್ಸ್ ಆಫ್ ಕನ್ಸೈನರ್ ಸೊ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನು ಓಪನ್ ಮಾಡಿದ್ವಿ. ಇನ್ ದ ಬುಕ್ಸ್ ಆಫ್ ಕನ್ಸೈನಿ ಅಂದ್ರೆ ರಮೇಶ್ ಇಲ್ಲಿ ಫಸ್ಟ್ ಅಕೌಂಟ್ ವಿ ಆರ್ ಗೋಯಿಂಗ್ ಟು ಓಪನ್ ಇಸ್ ನಿಶಾಂತ್ ಅಕೌಂಟ್. ಸೊ ನಿಶಾಂತ್ ಅಕೌಂಟ್ ಅಂತಂದ್ರೆ ಕನ್ಸೈನಿ. ಸೊ ನಾನು ಕನ್ಸೈನಿ ಸೊ ಫಸ್ಟ್ ಬಂದ್ಬಿಟ್ಟು ಬೈ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ ಸೇಲ್ಸ್ ತಗೋಬೇಕು. 40 into 800 ಸೇಲ್ಸ್. ಸೊ 32,000 ಸೇಲ್ ಮಾಡ್ತಾ ಇರೋದು ಅಮೌಂಟ್ ಇದು 32,000 ನಾವು ಕ್ಯಾಶ್ ಸೇಲ್ಸ್ ಇಲ್ಲಿ ಕ್ರೆಡಿಟ್ ಸೇಲ್ಸ್ ಇದೆ ಮತ್ತೆ ಕ್ಯಾಶ್ ಸೇಲ್ಸ್ ಇದೆ. ಕ್ಯಾಶ್ ಸೇಲ್ಸ್ ಎಷ್ಟಿಗೆ ಮಾಡ್ತಾ ಇದ್ದಾನೆ 40 into 800 40 ರೇಡಿಯೋ ಸೆಟ್ಸ್. ಕ್ರೆಡಿಟ್ ಸೇಲ್ಸ್ ಏನ್ ಮಾಡ್ತಾ ಇದ್ದಾನೆ 30 ರೇಡಿಯೋ ಸೆಟ್ಸ್ ಇಂಟು 800. ಸೊ ಎಷ್ಟು ಬರುತ್ತೆ 24,000 ಬರುತ್ತೆ. ಸೊ ಟೋಟಲ್ ಆಫ್ ದಿಸ್ ಮೇಕ್ಸ್ ಟು 56,000. ಸೊ ಈ ಸೇಲ್ಸ್ ಅಲ್ಲಿ ಕ್ರೆಡಿಟ್ ಸೇಲ್ಸ್ ಇದೆ ಕ್ಯಾಶ್ ಸೇಲ್ಸ್ ಇದೆ. ಇದರ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ತಗೊಂತೀವಿ. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದಿ ಕನ್ಸೈನಿ 4,500 ನಾವಿಲ್ಲಿ ತಗೊಳ್ಬೇಕು. ನೆಕ್ಸ್ಟ್ ಕಮಿಷನ್ ಅಕೌಂಟ್ 7,000 ನಾವಿಲ್ಲಿ ತಗೊಳ್ಬೇಕು. ನೆಕ್ಸ್ಟ್ ಟು ಬ್ಯಾಲೆನ್ಸ್ ಏನ್ ಬರುತ್ತೆ ಅದಕ್ಕೆ ನಾವೇನಂತೀವಿ ಬ್ಯಾಂಕ್ ಅಕೌಂಟ್ ಅಂತ ನಾವಿಲ್ಲಿ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಅಸ್ ದ ಅಮೌಂಟ್ 44,500 ಇಸ್ ದಿ ಅಮೌಂಟ್ ಪೇಯಬಲ್ ಬೈ ದಿ ಕನ್ಸೈನಿ ಟು ದಿ ಕನ್ಸೈನರ್ ಅಂತ ಹೇಳ್ತೀವಿ. ಸೇಮ್ ಅಮೌಂಟ್ ಬರುತ್ತೆ ಇಲ್ಲಿ ಕೂಡ. ಸೊ 44,500 ಇಲ್ಲಿ ಕೂಡ ನಮಗೆ ಸೇಮ್ ಅಮೌಂಟ್ ಬರುತ್ತೆ, ನಾವಿಲ್ಲಿ ನೋಡ್ಬೋದು ನೀವು. ಸೊ 44,500 ಬಂತು, ಇಲ್ಲಿ ಕೂಡ ಸೇಮ್ ಅಷ್ಟೇ ಬರುತ್ತೆ. ಸೊ ದಿಸ್ ಇಸ್ ದಿ ನೆಕ್ಸ್ಟ್. ಆಮೇಲೆ ಸೊ ಲಾಸ್ಟ್ ಅಕೌಂಟ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಇಸ್ ಕಮಿಷನ್ ಅಕೌಂಟ್. ಸೊ ಕಮಿಷನ್ ಅಕೌಂಟ್ ನಿಶಾಂತ್ ಬೈ ನಿಶಾಂತ್ ಅಕೌಂಟ್ ಅಂತ ಹೇಳ್ಬಿಟ್ಟು ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ಆನ್ ದಿ ಕ್ರೆಡಿಟ್ ಸೈಡ್ 7,000 ಟೋಟಲ್ ಅಮೌಂಟ್ ಆಫ್ ಕಮಿಷನ್. ಸೊ ಈ 7,000 ನಾವು ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಿದ್ವಿ. ಹಿಯರ್ ಐ ಆಮ್ ಗೋಯಿಂಗ್ ಟು ರೆಕಾರ್ಡ್ ಆನ್ ದಿ ಕ್ರೆಡಿಟ್ ಸೈಡ್. ಸೊ ಸೇಮ್ ಟೇಕ್ ದ ಸೇಮ್ ಟೋಟಲ್. ಸೊ ನೆಕ್ಸ್ಟ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಟು ಕನ್ಸೈನ್ಮೆಂಟ್ ಡೇಟಾರ್ಸ್ ಅಕೌಂಟ್ ಅಂತ ನಾವೇನ್ ಮಾಡ್ತೀವಿ ಟು ಬ್ಯಾಡ್ ಡೇಟ್ಸ್ ಅಂತ ನಾವಿಲ್ಲಿ ಬರಿತೀವಿ. ನೋಡಿ ಇಲ್ಲಿ ಸೊ ಅವನೇನ್ ಮಾಡಿದ್ದಾನೆ ಅಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ನಾನು ಹೇಳ್ತೀನಿ ನೋಡಿ, ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ನಾವು ಇದನ್ನ ಬ್ಯಾಡ್ ಡೇಟ್ಸ್ ಅನ್ನ ನಾವು ಸೆಟ್ ಆಫ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ 3 ರೇಡಿಯೋ ಸೆಟ್ಸ್ ಕುಡ್ ನಾಟ್ ಬಿ ರಿಕವರ್ಡ್ ಅಂತ ಹೇಳ್ತಾರೆ. ಸೊ 30 ಸೆಟ್ಸ್ ಅವ್ನು ಮಾರಿದಾನೆ, ಅದರಲ್ಲಿ ಬಂದ್ಬಿಟ್ಟು 3 ರೇಡಿಯೋ ಸೆಟ್ಸ್ ದುಡ್ಡು ಕೊಟ್ಟಿಲ್ಲ ಅಂತ. ಅದಕ್ಕೆ ನಾವೇನ್ ಮಾಡ್ತೀವಿ ಬ್ಯಾಡ್ ಡೇಟ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಬ್ಯಾಡ್ ಡೇಟ್ಸ್ ಅನ್ನ ನಾವೇನ್ ಮಾಡ್ತೀವಿ ಟ್ರೀಟ್ ಮಾಡಿ ಅದನ್ನ ಡೆಬಿಟ್ ಸೈಡ್ ಅದನ್ನ ನಾವು ಸೆಟ್ ಆಫ್ ಮಾಡ್ತೀವಿ ಅಥವಾ ರೆಕಾರ್ಡ್ ಮಾಡ್ತೀವಿ. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಸೊ ಇನ್ ಕಮಿಷನ್ ಅಕೌಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್. ಸೊ ಆನ್ ದಿ ಡೆಬಿಟ್ ಸೈಡ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್. ನೋಡಿ ಸೊ ಕಮಿಷನ್ ಅಕೌಂಟ್ ಸೊ 2,400
So 800 value of each set is 800. 3 sets have been irrecovered under bad debts. So 8 3s are 24, 2400. 7000 ಅಲ್ಲಿ so 4600 is the balance of commission. ಈ ಔಟ್ ಆಫ್ 7000 ಅಲ್ಲಿ 2400 ಯಾರಿಗಪ್ಪ ಅದು ಬೇರ್ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಕನ್ಸರ್ನಿಗೆ. ಸೊ ರಿಮೈನಿಂಗ್ 4600 ನಾವೇನ್ ಮಾಡ್ತೀವಿ P&L ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪ್ರಾಬ್ಲಮ್ ನಲ್ಲಿ ಒಂದು ಸ್ಲೈಟ್ ಒಂದು omission ಆಗಿದೆ ನೋಡಿ. ನಿಶಾಂತ್ ಅಂತ ಹೇಳ್ಬಿಟ್ಟು ಇಲ್ಲಿ ಎಕ್ಸ್ಪೆನ್ಸಸ್ ಇಲ್ಲಿ ತಗೊಳ್ಬೇಕಾಗಿತ್ತು, ಇಲ್ಲಿ ಫ್ರೈಟ್ ಆಯ್ತು ನೋಡಿ. ನೆಕ್ಸ್ಟ್ ಈ ಹ್ಯಾಡ್ ಸ್ಪೆಂಟ್ ರುಪೀಸ್. ಸೊ ಸ್ಟೋರೇಜ್ ಮತ್ತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನಾವು ತಗೊಳ್ಬೇಕಾಗಿತ್ತು, ಹಾಗಾಗಿ ನಾವು ತಗೊಂಡಿಲ್ಲ. ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಸ್ಕಿಪ್ ದಿಸ್. ತಗೊಳ್ಬೇಕಾಗಿತ್ತು ಅದು ತಗೊಂಡಿಲ್ಲ, ಹಾಗಾಗಿ ಅದನ್ನ ನಾವು ಬಿಟ್ಟಿದ್ದೀನಿ. ಸೊ ಈ ಪ್ರಾಬ್ಲಮ್ ನಲ್ಲಿ ನಾವು ಸೊ ವಿ ವೆಂಟ್ ಆನ್ ಟು ಪ್ರಿಪೇರ್ ದಿ ಕ್ಲೋಸಿಂಗ್, ವಿ ವೆಂಟ್ ಆನ್ ಟು ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂಡ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ಇಲ್ಲಿ ನಾವು ಇನ್ವಾಯ್ಸ್ ಪ್ರೈಸ್ ತಗೊಂತೀವಿ, ಅದಕ್ಕೆ ಆಪೋಸಿಟ್ ಲೋಡ್ ಕ್ರಿಯೇಟ್ ಮಾಡ್ತೀವಿ. ಅದೇ ತರ ಬಂದ್ಬಿಟ್ಟು ಇನ್ಫಾರ್ಮ್ ಪ್ರೈಸ್ ತಗೊಂತೀವಿ. ಆಮೇಲೆ ಸೊ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಕನ್ಸರ್ನಿ ಅಕೌಂಟ್ ಓಪನ್ ಮಾಡಿದ್ದೀನಿ. ಆಫ್ಟರ್ ದಟ್ ನಾವೇನ್ ಮಾಡಿದ್ದೀನಿ, ಸೊ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್, ಆಮೇಲೆ ಇನ್ ದ ಬುಕ್ಸ್ ಆಫ್ ಕನ್ಸರ್ನಿ ನಾವು ಏನ್ ಮಾಡಿದ್ದೀವಿ, ಇನ್ ದ ಬುಕ್ಸ್ ಆಫ್ ಕನ್ಸರ್ನಿ ಕನ್ಸೈನರ್ ಅಕೌಂಟ್ ಅನ್ನ ನಾವು ಪ್ರಿಪೇರ್ ಮಾಡಿದ್ದೀವಿ ನೋಡಿ. ಇನ್ ದ ಬುಕ್ಸ್ ಆಫ್ ರಮೇಶ್ ಕನ್ಸೈನರ್ ಅಕೌಂಟ್ ನಿಶಾಂತ್, ಸೊ ಕಮಿಷನ್ ಅಕೌಂಟ್. ಸೊ ದಿಸ್ ಇಸ್ ದಿ ಪ್ರಾಬ್ಲಮ್. So as I have already told you, this is also meant for 14 marks problems. So do prepare well at home, practice a lot. So practice ಮಾಡಿ, ಸಾಕಷ್ಟು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇದ್ರೆ ನೀವು ನಮಗೆ ಸೊ ಫೋನ್ ಮಾಡಿ ನೀವು ಕೇಳಿ. ಸೊ ಯು ಫೀಲ್ ಫ್ರೀ ಟು ಆಸ್ಕ್ ಎನಿ ಟೈಪ್ ಆಫ್ ಕ್ವೆಶ್ಚನ್ಸ್. ಥ್ಯಾಂಕ್ ಯು ಫಾರ್ ಯುವರ್ patience in listening to this kind of videos.